ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ವಾಟರ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಕಾವೇರಿ 6ನೇ ಹಂತದ ಯೋಜನೆಗೆ ಜೆಡಿಎಸ್ ತೀವ್ರ ವಿರೋಧವನ್ನು ಹೊರಹಾಕಿದೆ. ಈಗ ಬೆಂಗಳೂರಿನ ಕುಡಿಯೋ ನೀರಿನ ಯೋಜನೆಗೆ ಜೆಡಿಎಸ್ ನಾಯಕರು ಆಕ್ಷೇಪವನ್ನು ಎತ್ತಿದ್ದಾರೆ. 6ನೇ ಹಂತದ ಒಂದು ಯೋಜನೆ ಇದು. ಬೆಂಗಳೂರಿಗೆ ಹೆಚ್ಚುವರಿಯಾಗಿ 6 TMC ನೀರು ಕಾವೇರಿಯಿಂದ ತರುವಂತಹ ಒಂದು ಯೋಜನೆ ಇದು. ಬಹಳ ಅನುಕೂಲ ಆಗುತ್ತೆ ಭವಿಷ್ಯದ ದೃಷ್ಟಿಯಿಂದ ಬೆಂಗಳೂರಿಗೆ. ಆದರೆ ಈಗ ಈ ಯೋಜನೆಗೆ ಜೆಡಿಎಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. KRSನಿಂದ ಬೆಂಗಳೂರು ಹೊರವಲಯದ ನಗರಗಳಿಗೆ ನೀರಿನ ಯೋಜನೆ ಇದು. ಅಂದರೆ ಈ ಆನೇಕಲ್ ಆಗಿರ್ಬೋದು, ಜೊತೆಗೆ ಹೊಸಕೋಟೆ, ಬಿಡದಿ, ನೆಲಮಂಗಲ, ಅಲ್ಲಿ ಯೋಜನೆ ಸಂಬಂಧ ಸರ್ಕಾರಕ್ಕೆ DPR ಪ್ರಸ್ತಾವನೆಯನ್ನು ಈಗಾಗಲೇ ಜಲಮಂಡಳಿ ಸಲ್ಲಿಸಿದೆ. ಆದರೆ 6 TMC ನೀರು ಪೂರೈಸುವ ಯೋಜನೆಗೆ ಮಾಜಿ ಸಚಿವ DC ತಮ್ಮಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮದ್ದೂರು, ಮಳವಳ್ಳಿ, ನಾಗಮಂಗಲ ತಾಲೂಕಿನ ರೈತರಿಗೆ ತೊಂದರೆ ಆಗುತ್ತೆ. ಬೆಂಗಳೂರು ನೀರು ಕೊಟ್ಟರೆ 2ನೇ ಬೆಳೆಗೆ ನೀರು ಸಿಗುವುದಿಲ್ಲ. ಈ ಯೋಜನೆ ರೈತರಿಗೆ ಮರಣ ಶಾಸನವಾಗಲಿದೆ. ಯೋಜನೆ ಜಾರಿ ಮಾಡಿದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು JDS ನಾಯಕರಿಗೆ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ವೇಸ್ಟ್ ಆಗುವ ನೀರನ್ನು ಮಾತ್ರ ಬಳಕೆ ಮಾಡಿಕೊಳ್ತೇವೆ. JDSನವರು ರಾಜಕಾರಣ ಬೆರೆಸ್ತಾರೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ, ತಮಿಳುನಾಡು ಕರ್ನಾಟಕದ್ದು ಬೇರೆಯದ್ದೇ ಅದು ಕಾವೇರಿ ವಿಚಾರ ಅಂತ ಬಂದಾಗ. ನಮ್ಮ ರಾಜ್ಯದಲ್ಲೇ ಈಗ ನೋಡಿ ಈ ರೀತಿಯಾದಂಥ ಪರಿಸ್ಥಿತಿ. ನೀರು ಅಂತ ಬಂದಾಗ ಇಲ್ಲಿ ಪಕ್ಷ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಾಗಲಿ ನಾವೇ ಒಟ್ಟಿಗೆ ನೋಡಿ ಕನ್ನಡಿಗರೇ ಇಲ್ಲಿ ಕಾವೇರಿ. ಆದರೆ ಇಲ್ಲೇ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಅಂದರೆ ಬೆಂಗಳೂರಿಗೆ ಭವಿಷ್ಯದ ದೃಷ್ಟಿಯಿಂದ ಅನುಕೂಲ ಆಗಲಿ ಅಂಥೇಳಿ ಸರ್ಕಾರ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅಂದರೆ ಕಾವೇರಿ 6ನೇ ಹಂತದ ಯೋಜನೆಗೆ ಬೆಂಗಳೂರಿನ ಕೆಲವೊಂದಿಷ್ಟು ಪ್ರದೇಶ, ಈಗ ಇಲ್ಲಿ ಆನೇಕಲ್ ಆಗಿರ್ಬೋದು, ಬಿಡದಿ ಆಗಿರ್ಬೋದು, ಜೊತೆಗೆ ನೆಲಮಂಗಲ, ಹೊಸಕೋಟೆ, ಮತ್ತು ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಈ ಎಲ್ಲ ಪ್ರದೇಶಗಳಿಗೆ ಒಂದು ಕುಡಿಯೋ ನೀರಿನ ಯೋಜನೆ ಇದು. ಆದರೆ ಈಗ ಇದಕ್ಕೆ JDSನವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಬೆಂಗಳೂರಿಗೆ ನೀರು ಕೊಟ್ಟರೆ ನಮಗೆ ನೀರು ಕೊಡೋರು ಯಾರು? ನಮ್ಮ ರೈತರಿಗೆ 2ನೇ ಬೆಳೆಯನ್ನು ಬೆಳಿಲಿಕ್ಕೆ ನೀರೇ ಇರೋಲ್ವಲ್ಲ, ನಾವೇನು ಮಾಡಬೇಕು? ಜೊತೆಗೆ ಇಲ್ಲಿ ಮದ್ದೂರು, ಮಳವಳ್ಳಿ ಮತ್ತು ನಾಗಮಂಗಲ ಈ 3 ತಾಲೂಕಿನ ರೈತರಿಗೆ ಬೆಳೆಗಳಿಗೆ ನೀರು ಸಾಕಾಗೋದಿಲ್ಲ. ಈ ಯೋಜನೆ ರೈತರಿಗೆ ಮರಣ ಶಾಸನವಾಗುತ್ತೆ. ಹೀಗಾದರೆ ಹೇಗೆ ಅಂಥೇಳಿ DC ತಮ್ಮಣ್ಣ ಅವರು ಪ್ರಶ್ನೆ ಮಾಡಿದ್ರೆ ಚಲುವರಾಯಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ನಾವು ಕಾವೇರಿ ನೀರನ್ನು ಅಂದರೆ ಇರುವಂಥ ನೀರು ಅನ್ನೋದಕ್ಕಿಂತ ವೇಸ್ಟ್ ಆಗುವಂಥ ನೀರನ್ನು ಎತ್ಕೊಂಡು ಹೋಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಮಡಿಕಟ್ಟೆಯಿಂದ ಅಂದರೆ KRSನಿಂದ 500 MLD ನೀರನ್ನು ಶಾಶ್ವತವಾಗಿ ಬೆಂಗಳೂರು ನಗರಕ್ಕೆ ತೆಗೆದುಕೊಂಡು ಹೋಗುವಂಥ ಯೋಜನೆಗೆ 6,939 ಕೋಟಿಗೆ ಯೋಜನೆ ತಯಾರು ಮಾಡಿ ಈಗಾಗಲೇ ಭೂಸ್ವಾಧೀನಕ್ಕೂ ಕೂಡ ಆದೇಶ ಹೊರಡಿಸಿದ್ದೀವಿ ಅಂತೇಳಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಅದನ್ನು ಒಂದು ಪ್ರತಿಯೂ ಕೂಡ ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೇನೆ. ಹಿಂದೆ ತಮಗೆ ಪತ್ರಕರ್ತರಿಗೆ, ನಿಮಗೆ ಮಾಧ್ಯಮದವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯವರು 1931ರಲ್ಲಿ ಈ KRS ಅಣೆಕಟ್ಟೆಯನ್ನು ಪೂರ್ತಿಗೊಳಿಸೋದು ಮೊದಲು ಮಂಡ್ಯ ಜಿಲ್ಲೆನವರು ಬೆಳೀತಾ ಇದ್ದದ್ದು ಹಾರ್ಕ, ನವಣೆ, ರಾಗಿ, ಮತ್ತು ಮದ್ದೂರು, ಮಳವಳ್ಳಿ ಮತ್ತು ನಾಗಮಂಗಲ ಭಾಗದ ಕೊನೆಯ ಭಾಗದ ಜನರು ಆವಾಗ ಶ್ರೀರಂಗಪಟ್ಟಣ, ಪಾಂಡುಪುರ ಭಾಗಕ್ಕೆ ಹೋಗಿ ಭತ್ತ ಕೊಯ್ಲು ಮಾಡಿ ಒಕ್ಕಣೆ ಮಾಡಿಕೊಟ್ಬಿಟ್ಟು ಅವ್ರು ಕೊಟ್ಟ ಭತ್ತವನ್ನು ತಂದು ಹಬ್ಬ ಹರಿದಿನಗಳಲ್ಲಿ ಅನ್ನ ಊಟ ಮಾಡ್ತಾಯಿದ್ದದನ್ನು ನಾವು ಕೇಳಿದ್ದೀವಿ. ನಾವು ನೋಡಿಲ್ಲ, ನಾವು ಕೇಳಿದ್ದೀವಿ. ಮುಂದೆ ಈ ಭಾಗದ ಜನರಿಗೆ ಇದೇ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ನಾವು ಅಂದಾನಿಯವರು ಇರ್ಬೋದು, ನಾನಿರ್ಬೋದು, ಆ ಭಾಗದ ಮತ್ತು ಸುರೇಶ್ ಗೌಡರು ಇರ್ಬೋದು, ಇದರಿಂದ ನಮಗೆ ಅನಾನುಕೂಲ ಆಗುವಂಥದ್ದೇನು ಅಂದರೆ ಮದ್ದೂರು ತಾಲೂಕು, ಮಳವಳ್ಳಿ ತಾಲೂಕು ಮತ್ತು ನಾಗಮಂಗಲ ತಾಲೂಕಿನ ಕೊಪ್ಪ, ಹೋಳಿ ಮತ್ತು ಆ ಭಾಗದ ಜಮೀನುಗಳಿಗೆ ಏನು ನೀರನ್ನು ಸರಬರಾಜು ಮಾಡ್ತಾಯಿದ್ದೀವಿ, 2ನೇ ಬೆಳೆಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಸರಬರಾಜು ಮಾಡೋಕ್ಕಾಗೋದಿಲ್ಲ ಈ ಯೋಜನೆ ಜಾರಿಗೆ ಬಂದರೆ. ಏಕೆಂದರೆ ಕುಡಿಯುವ ನೀರು ಶಾಶ್ವತವಾಗಿ ಕೊಡಬೇಕಾದಂಥದ್ದು. ಕುಡಿಯುವ ನೀರು ಭಾಳ ಮುಖ್ಯವಾದದ್ದು. ನಾನು ಹೇಳ್ತೀನಿ, ನಾನು ಬೆಂಗಳೂರಿನಲ್ಲೇ ಇದ್ದೀನಿ. ನಾನು ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಬೇಡಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ.
ಆದರೆ ಬೇರೆ ಮೂಲಗಳಿಂದ ನೀವು ಏನಾದರೂ ಹುಡುಕಿ. ಈಗ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ನಡಿಗೆ ಮೇಕೆದಾಟಿನಿಂದ ಬೆಂಗಳೂರು ಕಡೆಗೆ ಅಂತ, ರಾಜಧಾನಿ ಕಡೆಗೆ ಅಂತ ಮಾಡಿದ್ರಿ. 1,000 ಕೋಟಿನೂ ಮೀಸಲಿಟ್ರಿ. ಮತ್ತು ಇಲ್ಲಿವರೆಗೂ ಯಾಕೆ ಮಾಡಿಲ್ಲ ಮೇಕೆದಾಟಿದು? ನೀವು ಮಾಡಿದರೆ ಮೇಕೆದಾಟಿನಿಂದ ಸುಮಾರು 60 TMC ನೀರನ್ನು ಸ್ಟಾಕ್ ಮಾಡ್ಬೋದು. ಅಲ್ಲಿಂದಲೇ ತಗೊಂಡೋಗ್ಬೋದಲ್ಲ. ಎಷ್ಟು TMC ಬೇಕಾದರೂ ಬೆಂಗಳೂರು ನಗರಕ್ಕೆ ನೀರು ತಗೊಂಡೋಗ್ಬೋದು. ಅದರಿಂದ ನಾನು ಈ ಸರ್ಕಾರದ ಮೇಲೆ ಒತ್ತಡ ಮಾಡೋದೇನು ಅಂತಂದರೆ, ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ವಿ.ಸಿ. ನಾಲೆ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಬರಿಬೇಡಿ. ಏನೋ ನಾಲ್ವಡಿಯವರ ಕೃಪಾದ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದು ಬೆಳೆನಾದರೂ ಬೆಳೆದು ನೆಮ್ಮದಿಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿನಲ್ಲಿದ್ದೀವಿ. ಅದನ್ನು ಕೂಡ ಹಾಳು ಮಾಡಿ ಮುಂದಕ್ಕೆ ಬರೀ ಹುರುಳಿ, ರಾಗಿ, ನವಣೆ, ಸಜ್ಜೆ ಇಂಥವನ್ನು ಬೆಳೆಯುವಂಥ ಪರಿಸ್ಥಿತಿಗೆ ತರಬೇಡಿ. ಕನ್ನಂಬಾಡಿ ಕಟ್ಟೆಯಿಂದ ಅಂದರೆ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಮಂಡ್ಯಗೆ ಹೇಗೆ ಕಾವೇರಿ ಜೀವನದಿಯೋ ಜೀವನಾಡಿಯೋ, ಹಾಗೆ ಬೆಂಗಳೂರಿಗರಿಗೆ ಕುಡಿಯೋ ನೀರು ಅಂತ ಬಂದಾಗ ಕಾವೇರಿನೇ ಮೂಲಾಧಾರ. ಹಾಗಾಗಿ 6ನೇ ಹಂತದ ಯೋಜನೆಗೆ ಯಾವ ರೀತಿ ಪರ ವಿರೋಧದ ಚರ್ಚೆಗಳು ಶುರುವಾಗ್ತಾ ಇದೆ ಈಗ? ಮತ್ತು ಯಾವ ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕು ಹಾಗಾದರೆ ಸರ್ಕಾರ? ಇಲ್ಲಿ ರಾಜಕೀಯವನ್ನು ಮರೆತು ನೀರು ಹರಿಸುವಂತಹ ಯೋಜನೆ ಸಾಕಾರವಾಗುತ್ತಾ ಹೇಗೆ ಮುಂದಿನ ದಿನಗಳಲ್ಲಿ? ಪ್ರಭು, ಮಂಡ್ಯದಲ್ಲಿ JDS ಮತ್ತೆ ಕಾಂಗ್ರೆಸ್ ನಡುವೆ ವಾಟರ್ ಪಾಲಿಟಿಕ್ಸ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರು ನಗರದ ಜನರ ಕುಡಿಯುವ ನೀರಿನ ಹಾಹಾಕಾರವನ್ನ ತಪ್ಪಿಸಬೇಕು ಅಂತೇಳಿ ಸರ್ಕಾರ ಕಾವೇರಿ 6ನೇ ಹಂತದ ಯೋಜನೆಗೆ ಈಗಾಗಲೇ ಚಾಲನೆ ಕೊಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನ ಕುಡಿಯುವ ನೀರಿಗೆ JDS ನಾಯಕರು ಅದಕ್ಕೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ 6ನೇ ಹಂತದ ಯೋಜನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದ್ರೆ ಅದು ಏನು KRS ಜಲಾಶಯದಿಂದ ಬೆಂಗಳೂರು ಹೊರವಲಯದ ನಗರಗಳಿಗೆ ಕುಡಿಯುವ ನೀರು ಯೋಜನೆಯನ್ನ ಜಾರಿ ಮಾಡಬೇಕು ಅಂತೇಳಿ ಈಗಾಗಲೇ DPR ಮತ್ತೆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಜಲಮಂಡಳಿಯವರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಯೋಜನೆಗೆ JDS ಆಕ್ಷೇಪವನ್ನು ಕೂಡ ಹೊರಹಾಕಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದಕ್ಕೆ JDS ನ ಅದರಲ್ಲೂ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರು ಆಗಿರ್ತಕ್ಕಂಥ DC ತಮ್ಮಣ್ಣ ಅವರು ತಮ್ಮ ಆತಂಕವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಮದ್ದೂರು, ಮಳವಳ್ಳಿ ಮತ್ತೆ ನಾಗಮಂಗಲ ತಾಲೂಕಿನ ರೈತರಿಗೆ ತೊಂದರೆ ಆಗಲಿದೆ. 2ನೇ ಬೆಳೆ ಬೆಳೆಯೋದಕ್ಕೆ ನಮಗೆ ನೀರು ಸಿಗೋದಿಲ್ಲ ಅನ್ನೋ ಒಂದು ಆತಂಕವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಯೋಜನೆ ಮಂಡ್ಯ ಜಿಲ್ಲೆ ಜನರಿಗೆ ಮರಣ ಶಾಸನವಾಗಲಿದೆ. ಈ ಯೋಜನೆನ ಕೈ ಬಿಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಏನು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಚಿವ ಚಲರಾಯಸ್ವಾಮಿ ಅವರು ಕೂಡ ಕೌಂಟರ್ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಆಗೋ ಏನು ಜಿಲ್ಲೆ ಜನರಿಗೆ ಅನ್ಯಾಯ ಆಗೋ ನಿಟ್ಟಿನಲ್ಲಿ ನಾವು ಯೋಜನೆನ ಆರಂಭ ಮಾಡ್ತಾ ಇಲ್ಲ. ವೇಸ್ಟ್ ನೀರೇನಿದೆ ಅದನ್ನ ಮಾತ್ರ ನಾವು ಬಳಕೆ ಮಾಡ್ಕೊಳ್ತೇವೆ ಹೊರತು JDS ನವರು ಎಲ್ಲಾದ್ರಲ್ಲೂ ರಾಜಕೀಯವನ್ನ ಬೆರೆಸ್ತಾರೆ ಅನ್ನೋ ಒಂದು ಕೌಂಟರ್ ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಆರಂಭದಲ್ಲೇ, ಅಂದ್ರೆ ಈ ಯೋಜನೆ ಆರಂಭದಲ್ಲೇ JDS ನಾಯಕರು ಈಗ ಕಾವೇರಿ 6ನೇ ಹಂತದ ಯೋಜನೆ ಏನಿದೆ ಅದಕ್ಕೆ JDS ನಾಯಕರು ಆಕ್ಷೇಪವನ್ನು ಹೊರಹಾಕಿರ್ತಕ್ಕಂಥದ್ದು. ಮತ್ತಷ್ಟು ಒಂದು ಆತಂಕಕ್ಕೆ ಹೊರಹಾಕಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲೆ ಜನರಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಅಂದ್ರೆ ಕಾವೇರಿ ಕನ್ನಂಬಾಡಿ ಅಣೆಕಟ್ಟೆಯನ್ನ ಕಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರಿಗೆ, ಅದರಲ್ಲೂ ಕೃಷಿ ಚಟುವಟಿಕೆಗೆ ಉಪಯೋಗ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಆದ್ರೆ ಇಂಥ ಯೋಜನೆಯನ್ನ ಬೆಂಗಳೂರು ಜನರಿಗೆ ಕೊಡ್ತಿರ್ತಕ್ಕಂಥದ್ದು ಸರಿ ಅಲ್ಲ. ಅದ್ರ ಬದಲು ಬೇರೆ ಒಂದು ಪರ್ಯಾಯ ಮಾರ್ಗವನ್ನ ಅನುಸರಿಸಲಿ ಅನ್ನೋ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪೇನಿದೆ ಅದು ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಮುಂದೆ ಇದು ಯಾವ ರೀತಿಯ ಒಂದು ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.